ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಪುನಿ ಬ್ಯೂಟಿ ಟಿಪ್ಸ್. ಫ್ರೆಂಡ್ಸ್, ನಾನು ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂತಹ ಹೇರ್ ಸ್ಟೈಲ್ನ ತುಂಬ ಸಿಂಪಲ್ ಆಗಿ ಮತ್ತೆ ನೀಟಾಗಿ ಯಾವ ರೀತಿ ಹಾಕೊಳ್ಳೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ, ನೋಡ್ಬಿಡಿ. ನೋಡಿ, ಈ ಹೇರ್ ಸ್ಟೈಲ್ ಮಾಡೋದಕ್ಕೋಸ್ಕರ ನಾನಿಲ್ಲಿ 2 ಚೌಲಿ ಅಂದ್ರೆ 2 ಎಕ್ಸ್ಟೆನ್ಷನ್ಸ್ನ ತಗೊಂಡಿದ್ದೀನಿ, ಹೇರ್ ಎಕ್ಸ್ಟೆನ್ಷನ್ಸ್ನ. ಇದನ್ನ ನಾನು ಒಂದು ಚೇರ್ಗೆ ಕಟ್ಕೊಂಡಿದ್ದೀನಿ. ಚೇರ್ಗಾಗಿರ್ಬೋದು, ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಹುಕ್ಗೆ ನೀವು ಇದನ್ನ ಕಟ್ಕೋಬಹುದು. ಇದನ್ನ ಒಂದೇ ಕೂದಲಲ್ಲಿ 5 ಪಾರ್ಟ್ಸ್ ಮಾಡ್ಕೊಂಡು ಮಾಡ್ಬೋದು, ಇಲ್ಲ ಅಂದ್ರೆ 2 ಚೌಲಿಲೂ ಮಾಡ್ಬೋದು. ಯಾಕಂದ್ರೆ 2 ಚೌಲಿ ಯೂಸ್ ಮಾಡಿದ್ರೆ ದಪ್ಪ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು 2 ಚೌಲಿ ಅನ್ನೋದು ಮಾಡ್ತಾ ಇದ್ದೀನಿ. ಈಗ ಈ ಚೌಲಿನ 5 ಪಾರ್ಟ್ಸ್ ಆಗಿ ನಾನು ಡಿವೈಡ್ ಮಾಡ್ಕೊತಾ ಇದ್ದೀನಿ. ನೀವು ಹೇರ್ಸ್ನೂ ಅಷ್ಟೇ ನಾರ್ಮಲ್ ಆಗಿ ಅವ್ರದೇ ಕಸ್ಟಮರ್ದೇ ಹೇರ್ ಚೆನ್ನಾಗಿದ್ರೆ ನೀವು ಅವ್ರ ಹೇರ್ಸ್ನೇ 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡು ಹೇರ್ ಸ್ಟೈಲ್ ಅನ್ನೋದು ಮಾಡ್ಬೋದು. ನೋಡಿ, ನಾರ್ಮಲ್ ಆಗಿ ಎಣಿಯೋ ರೀತಿನೇ, ಬಟ್ ಈ ಎಡ್ಜಲ್ಲಿರುವಂತಹ ಹೇರ್ನ ಈ ಕಡೆ ಜಾಯಿನ್ ಮಾಡಿಕೊಂಡು ನಾವು ಎಣ್ಕೊಂತ ಹೋಗಬೇಕು. ಈ ವಿಡಿಯೋ ಅನ್ನೋದು ಕ್ಲಿಯರ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಹೇರ್ ಸ್ಟೈಲ್ ಯಾವೇ ಹೇರ್ ಸ್ಟೈಲ್ ಆಗಿರಬಹುದು, ನಾವು ಹೇಳಿದ್ರೆ ಅರ್ಥ ಆಗೋದು ಕಷ್ಟ, ಬಟ್ ಕ್ಲಿಯರ್ ಆಗಿ ನೀವು ಗಮನ ಇಟ್ಟು ನೋಡಿದ್ರೆ 100% ಆಗಿ ನಿಮಗೆ ಅರ್ಥ ಆಗುತ್ತೆ. ಮತ್ತೆ ನೀವು ಇನ್ನೊಂದ್ಸಲಿ ಅದನ್ನ ಟ್ರೈ ಮಾಡಬೇಕು. ಯಾವುದೇ ಒಂದು ಹೇರ್ ಸ್ಟೈಲ್ ಆಗಿರ್ಬೋದು, ಟ್ರಯಲ್ ಇಲ್ದಿರ ನೀವು ಡೈರೆಕ್ಟ್ ಆಗಿ ಹಾಕಕ್ಕೆ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟ್ ಒಂದ್ಸಲಿ ನೀವು ಟ್ರೈ ಮಾಡಿ, ನಂತರ ಕ್ಲೈಂಟ್ ಮೇಲೆ ನೀವು ಅದನ್ನ ಈಸಿಯಾಗಿ ಹಾಕ್ಬೋದು. ನೋಡಿ, ನಾನು ಈ ರೀತಿ ಇವಾಗ ಇನ್ನೊಬ್ರು ಹೆಲ್ಪ್ ಅನ್ನೋದು ತಗೊಂಡು ನಾನು ಈ ರೀತಿ ಎಣ್ಕೊಂತ ಹೋಗ್ತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಆದಷ್ಟು ಜಡೆನ ಲೂಸ್ ಬಿಡಕ್ಕೆ ಹೋಗಬೇಡಿ, ಸ್ವಲ್ಪ ಟೈಟಾಗಿ ಎಣ್ಕೊಂತ ಬನ್ನಿ. ಈ ರೀತಿ ಅವ್ರ ಹೇರ್ಸಲ್ಲೂ ಸಹ ಮಾಡ್ಬೋದು, ಇಲ್ಲಾಂದ್ರೆ ಈ ರೀತಿ ಎಕ್ಸ್ಟೆನ್ಷನ್ಸ್ ಅಲ್ಲೂ ಸಹ ನಾವು ಮಾಡಿ ರೆಡಿ ಮಾಡಿ ಇಟ್ಕೊಳೋದ್ರಿಂದ ನಾವು ಯಾವಾಗಾದ್ರೂ ಹರಿಲಿ ಇರ್ಬೇಕಂದ್ರೆ, ಅಂದ್ರೆ ಅರ್ಜೆಂಟಲ್ಲಿ ಇರಬೇಕಾದ್ರೆ, ಯಾವುದೇ ಒಂದು ಕ್ಲೈಂಟು ಅರ್ಜೆಂಟಲ್ಲಿ ನಮಗೆ ಹೇರ್ ಸ್ಟೈಲ್ ಬೇಕು, ಉದ್ದ ಜಡೆ ಬೇಕು ಅಂದಾಗ ನಾವು ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ನಮಗೆ ಆ ತಕ್ಷಣಕ್ಕೆ ಆ ಜಡೆ ಅನ್ನೋದು ಯೂಸ್ ಆಗುತ್ತೆ. ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ನೋಡಿ, ಇದೇ ರೀತಿ ನಾವು ಕಂಟಿನ್ಯೂಸ್ ಆಗಿ ಎಣ್ಕೊಂತ ಬರಬೇಕು ಜಡೆ ಅನ್ನೋದು. ಇದನ್ನ ಒಬ್ರೇನೂ ಸಹ ಮಾಡ್ಬೋದು, ಬಟ್ ಸ್ವಲ್ಪ ಕಷ್ಟ ಒಬ್ರೇ ಮಾಡೋದಕ್ಕೆ. ಅದರಿಂದ ನಾನು ಇನ್ನೊಬ್ರು ಹೆಲ್ಪ್ ಅನ್ನೋದು ತಗೊಂಡಿದ್ದೀನಿ. ನೀವು ಸಹ ಸ್ಟಾರ್ಟಿಂಗ್ ಅಲ್ಲಿ ಇನ್ನೊಬ್ರು ಹೆಲ್ಪ್ ತಗೊಳ್ಳಿ, ನಂತರ ನೀವು ಸಹ ಮಾಡ್ಕೋಬಹುದು. ನೋಡಿ, ಈ ರೀತಿ ನಿಧಾನಕ್ಕೆ ಹೇರ್ ಫುಲ್ಲೂ ಸಹ ಎಣಿತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮಲ್ಲಿ ಯಾರೆಲ್ಲ ಹೊಸಬರು ನನ್ನ ಈ ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಅನ್ನೋದು ಮಾಡಿ. ಮತ್ತು ಯಾರೆಲ್ಲ ಹಳಬರು ನನ್ನ ಸಬ್ಸ್ಕ್ರೈಬರ್ಸ್ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಅವ್ರಿಗೆಲ್ಲನೂ ಸಹ ನನ್ನ ಕಡೆಯಿಂದ ತುಂಬಾನೇ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನನಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿ ನನ್ನ ವಿಡಿಯೋಸ್ಗೆ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಒಳ್ಳೆ ಕಮೆಂಟ್ಸ್ ಅನ್ನೋದು ಕೊಡ್ತಿದ್ದೀರಾ. ನಿಮ್ಗೆ ಎಲ್ರಿಗೂ ಸಹ ಥ್ಯಾಂಕ್ಸ್. ನೋಡಿ, ನಾನೀಗ ಇದನ್ನ ಫುಲ್ಲು ಎಣೆದ್ಬಿಟ್ಟು ಲಾಸ್ಟಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಅನ್ನೋದು ಹಾಕಿದ್ದೀನಿ. ಯಾವ ರೀತಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ನೀವು ನೋಡ್ಬೋದು. ನಿಮ್ಗೆ ಯಾವುದೇ ಒಂದು ಹೇರ್ ಸ್ಟೈಲ್ ಬೇಕಿದ್ರು, ಇಲ್ಲ ಯಾವುದೇ ಒಂದು ಬ್ಯೂಟಿ ರಿಲೇಟೆಡ್ ನಿಮಗೆ ವಿಡಿಯೋಸ್ ಬೇಕಿದ್ರು ಸಹ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ನಾನೀಗ ನನ್ನ ಕ್ಲೈಂಟ್ ಮೇಲೆ ಜಸ್ಟ್ ಇದನ್ನ ಇಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಮೇಲೆ ಇತ್ತಲ್ವ ದಾರ, ಅದನ್ನ ನಾನು ಅವ್ರ ಗಂಟಿಗೆ ಅಟ್ಯಾಚ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಜಸ್ಟ್ ನಿಮ್ಗೊಂದು ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ. ನಾನು ಪರ್ಫೆಕ್ಟ್ ಆಗಿ ಅವ್ರ ಹೇರ್ ಸ್ಟೈಲ್ ಅನ್ನೋದು ಮಾಡಿಲ್ಲ, ಅವ್ರಿಗೆ ಆಲ್ರೆಡಿ ಹಾಕೊಂಡಿರೋ ಗಂಟಿಗೆನೆ ನಾನು ಇದು ಅಟ್ಯಾಚ್ ಮಾಡಿ ತೋರಿಸಿದ್ದೀನಿ. ಈ ರೀತಿ ನೀವು ಸಹ ಅರ್ಜೆಂಟಲ್ಲಿ ಮಾಡ್ಕೋಬಹುದು.